ನೀನು ನನ್ನ ದೇವರು, ನಿನ್ನನ್ನು ಕೊಂಡಾಡುತ್ತೇನೆ. ನನ್ನ ದೇವರೇ, ನಿನ್ನನ್ನು ಘನಪಡಿಸುತ್ತೇನೆ. ಸೋಮವಾರ 29 ಡಿಸೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯದ 2ನೇ ವಚನ. ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ಕಳೆದ ವರ್ಷದಲ್ಲಿ ನಡೆದಂಥ ಕಹಿಯಾದಂಥ ಘಟನೆಯನ್ನು ನೆನೆಸಿಕೊಳ್ಳುತ್ತಾ ಇನ್ನು ಕೇವಲ ಕೆಲವೇ ದಿವಸಗಳಲ್ಲಿ ನಾವು ಹೊಸ ವರ್ಷಕ್ಕೆ ಹೆಜ್ಜೆ ಇಡುವಂಥ ಸಂದರ್ಭದಲ್ಲಿ ಆದಂಥವುಗಳನ್ನು ನೆನೆಸಿ ಸ್ತೋತ್ರ ಹಾಡೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಎಲ್ಲವನ್ನೂ ಆನಂದಕರವಾದದ್ದೆಂದು ಎಣಿಸಿಕೊಳ್ಳಿರಿ. ಕರ್ತನಲ್ಲಿ ಪ್ರಿಯರೇ, ಯಾಕೋಬನು ಪತ್ರಿಕೆಯಲ್ಲಿ ನಂಬಿಕೆಯ ಒಂದು ಪರೀಕ್ಷೆಯ ಕುರಿತಾಗಿ ಬರೆಯುವಂಥವನಾಗಿದ್ದಾನೆ. ಅನೇಕ ವಿಚಾರಗಳು ನಮ್ಮನ್ನು ಸೋಲುವಂತೆ, ಬೀಳುವಂತೆ, ಕುಂದು ಹೋಗುವಂತೆ ಮಾಡುವಂಥದ್ದಾಗಿದೆ. ಕಷ್ಟಕರವಾದಂಥ ಪರಿಸ್ಥಿತಿಗಳು, ದುಃಖಕರವಾದಂಥ ಸಂಗತಿಗಳು ಕಳೆದ ವರ್ಷದಲ್ಲಿ ನಾವು ಹಾದು ಬಂದಿರಬಹುದು. ಆದರೆ ಇಂಥ ಎಲ್ಲ ಪರಿಸ್ಥಿತಿಗಳು ನಮ್ಮನ್ನು ಬಹಳಷ್ಟು ನೋವಿಗೆ ಒಳಪಡಿಸಿರಬಹುದು. ಆದರೆ ಇಂಥ ಎಲ್ಲ ಪರಿಸ್ಥಿತಿಯಲ್ಲೂ ದೇವರು ನಮ್ಮ ಸಂಗಡ ಇದ್ದು ನಾವು ದಾಟುವಂತೆ ಮಾಡಿದ್ದಾನೆ. ಯಾಕೋಬನು ಹೇಳುವ ಹಾಗೆ ಅವೆಲ್ಲವೂ ಕೂಡ ಆನಂದಕರವಾದದ್ದೆಂಬುದಾಗಿ ನೆನೆಸಿಕೊಳ್ಳಬೇಕು. ಹೇಗೆಂದರೆ, ಒಂದು, ಆ ಪರಿಸ್ಥಿತಿಯನ್ನು ನಾವು ದಾಟಿದ್ದೇವೆ, ಮತ್ತು ಎರಡನೇ ಸಂಗತಿ, ದೇವರು ತಾನೇ ನಮ್ಮ ಸಂಗಡ ಇಂಥ ಎಲ್ಲ ಪರಿಸ್ಥಿತಿಗಳಲ್ಲಿದ್ದಾನೆ. ನೋವು, ಕಣ್ಣೀರು, ಹಿಂಸೆ, ಹೀಯಾಳಿಸುವಂಥ ಪರಿಸ್ಥಿತಿ, ಬಹಳಷ್ಟು ನೋವು ಉಂಟಾಗುವಂಥ ಸ್ಥಿತಿಗಳಿದ್ದವು. ಆದರೆ ದೇವರು ನಮ್ಮೊಂದಿಗಿದ್ದು ನಡೆಸಿದ್ದಾನೆ. ಇದನ್ನು ಆನಂದಕರವಾದದ್ದೆಂಬುದಾಗಿ ನೆನೆಸಿಕೊಳ್ಳಿ. ಕಹಿಯಾದಂಥ ಘಟನೆಗಳು ನಮ್ಮ ಜೀವನವನ್ನು ಬದಲಾಯಿಸುವಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ವರ್ಷದ ಕೆಲವು ದಿವಸಗಳು ಇನ್ನೂ ಇದೆ. ಇದನ್ನು ದಾಟುವಂತೆ ದೇವರು ಮಾಡಿದ್ದಾನೆ. ಕಳೆದ ದಿವಸವೆಲ್ಲ ಅನೇಕ ಸಂಗತಿಗಳು ನಡೆದು ಹೋಗಿದೆ. ಆದರೆ ಬರುವಂಥ ದಿವಸಗಳು, ಬರುವಂಥ ವರ್ಷ, ಇನ್ನು ವರ್ಷಗಳು ಅದ್ಭುತಕರವಾಗಿ ದೇವರು ನಮಗೋಸ್ಕರವಾಗಿ ಒಳ್ಳೆಯದನ್ನು, ಉತ್ತಮವಾದದ್ದನ್ನು, ಶ್ರೇಷ್ಠವಾದದ್ದನ್ನು ಯೋಜಿಸಿದ್ದಾನೆ. ಯಾಕಂದರೆ ನಮ್ಮ ದೇವರು ಪ್ರೀತಿ ಮಾಡುವಂಥ ದೇವರು, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದ್ದಾನೆ. ನಡೆದು ಹೋದಂಥ ಕಹಿಯಾದಂಥವುಗಳಿಗೆ, ಕಷ್ಟಕರವಾದಂಥವುಗಳು ಆನಂದಕರವಾದದ್ದೇ ಎಂಬುದಾಗಿ ನೆನೆಸಿಕೊಳ್ಳೋಣ. ಯಾಕಂದರೆ ಅದರಲ್ಲೂ ದೇವರ ಒಂದು ಉದ್ದೇಶವಿದೆ, ಉದ್ದೇಶ ಇತ್ತು. ಮುಂದಿನ ದಿವಸಗಳು ಉತ್ತಮವಾಗಿರುತ್ತೆ ಎಂಬ ನಂಬಿಕೆಯಿಂದ, ನಿರೀಕ್ಷೆಯಿಂದ ಮುಂದೆ ಸಾಗೋಣ. ಕರ್ತನೇ ದಯಮಯ ಸ್ವಾಮಿ, ನಡೆದಂಥದ್ದೆಲ್ಲವೂ ಕೂಡ ಆನಂದಕರವಾದದ್ದೇ. ನಿನಗೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.